ಶ್ರೀ ಹರಿವಾಯುಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಶ್ರೀ ಮಾಧವತೀರ್ಥ ಗುರುಭ್ಯೋ ನಮಃ. ಶ್ರೀ ಪ್ರಸನ್ನಶೂರ ಮಾಧವತೀರ್ಥ ಗುರುಭ್ಯೋ ನಮಃ. ಶ್ರೀ ವಿದ್ಯಾಸಾಗರ ಮಾಧವತೀರ್ಥ ಗುರುಭ್ಯೋ ನಮಃ. ಶ್ರೀ ವಿದ್ಯಾವಲ್ಲಭ ಮಾಧವತೀರ್ಥ ಗುರುಭ್ಯೋ ನಮಃ. ಹರಿ ಓಂ. ಓಂ ವಿಶ್ವಂ ವಿಷ್ಣುರ್ವಷಟ್ಕಾರೋ ಭೂತಭವ್ಯಭವತ್ಪ್ರಭುಃ ಭೂತಭೃದ್ಭಾವೋ ಭೂತಾತ್ಮ ಭೂತಭಾವನಃ. ವಿಕ್ಷರೋ ರೋಹಿತೋ ಮಾರ್ಗೋ ಹೇತುರ್ದಾಮೋದರಃ ಸಹ ಮಹೀಧರೋ ಮಹಾಭಾಗೋ ವೇಗವಾನಮಿತಾಶನಃ. ನಮ್ಮ ವಿಷ್ಣು ಸಹಸ್ರನಾಮ ಪಾಠದಲ್ಲಿ ನಾವು 40ನೇ ಶ್ಲೋಕದಲ್ಲಿ ಮೊದಲನೇ ಹೆಸರಾದಂತಹ ವಿಕ್ಷರಃ ಎಂಬುವಂತಹ ನಾಮವನ್ನು ನಿನ್ನೆ ಹೇಳಿಕೊಂಡಿದ್ದೇವೆ. ಸ್ವಲ್ಪ ಮಟ್ಟಿಗೆ ಇವತ್ತು ಅದನ್ನು ಪೂರ್ತಿ ಮುಗಿಸೋಣ. ವಿಶಿಷ್ಟತ್ವಾತ್ ವಿಹಿ ಕ್ಷರತಿ ಜೀವೇಭ್ಯಃ ಸಂತತಂ ದದಾತಿ ಇತಿ ಕ್ಷರಃ. ಕ್ಷರಂ ಸಂತತದಾನೇ ವಿಶ್ಚಾಸೌ ಕ್ಷರಶ್ಚ ವಿಕ್ಷರಃ. ಇವನು ಭಗವಂತನು ವಿಶಿಷ್ಟನಾಗಿದ್ದಾನೆ, ಆದ ಕಾರಣ ವಿಹಿ ಅಂತ ಹೆಸರು. ಕ್ಷರತಿ ಜೀವೇಭ್ಯ ಸಂತತಂ ದದಾತಿ ಇತಿ ಕ್ಷರಃ. ಜೀವರಿಗೆ ಸಂತತ ದಾನ ಮಾಡ್ತಾನಾದ ಕಾರಣ ಅವನಿಗೆ ಕ್ಷರಃ ಅಂತ ಹೆಸರು. ವಿಶಿಷ್ಟನಾದವನು ಮತ್ತು ಜೀವರಿಗೆ ಯಾವಾಗಲೂ ದಾನ ಮಾಡುವವನು ಆದ ಕಾರಣ ಅವನಿಗೆ ವಿಕ್ಷರಃ ಅಂತ ಹೆಸರು. ಅದನ್ನೇ ಹೇಳ್ತಾರೆ ವಿಶ್ಚಾಸೌ ಕ್ಷರಶ್ಚ ವಿಕ್ಷರಃ. ಇನ್ನು ವಿಹಿ ಪಕ್ಷಿ ಪರಮಾತ್ಮನೋಃ ಇತಿ ವಿಹಿ ಪಕ್ಷಿ ಗರುಡಃ ಇತಿ ಯಾವತ್ ತಸ್ಮೈ ಕ್ಷರತಿ ಅಭೀಷ್ಟಂ ದದಾತಿ ಇತಿ ವಿಕ್ಷರಃ. ವಿಕ್ಷರಃ ಶಬ್ದದೊಳಗೆ ವಿಕ್ಷರಃ 2 ಪದಗಳಿದೆ. ಅದಕ್ಕೆ ಒಂದೊಂದಕ್ಕೂ ಒಂದೊಂದು ಸಂಸ್ಕೃತದಲ್ಲಿ ಅನೇಕ ಬಾರಿ ನಾವು ಹೇಳಿಕೊಂಡಂತೆ ಅನೇಕ ಅರ್ಥಗಳಿರುತ್ತೆ. ಅದರಲ್ಲಿ ಇಲ್ಲಿ ವಿಹಿ ಅಂತ ಹೇಳಿದರೆ ಪಕ್ಷಿ ಪರಮಾತ್ಮನೋಃ. ವಿ ಅಂದರೆ ಪಕ್ಷಿ ಶ್ರೇಷ್ಠನಾದಂತಹ ಗರುಡನು. ಆ ಗರುಡ ಪಕ್ಷಿಗೆ ತಸ್ಮೈ ಕ್ಷರತಿ ಅಭೀಷ್ಟಂ ದದಾತಿ ಇತಿ ವಿಕ್ಷರ. ಗರುಡ ಪಕ್ಷಿಗೆ ಅಭೀಷ್ಟಗಳನ್ನು ಕೊಡುವವನು, ಅನುಗ್ರಹ ಮಾಡುವವನಾದ ಕಾರಣ ಭಗವಂತನಿಗೆ ವಿಕ್ಷರಃ ಅಂತ ಹೆಸರು. ಇನ್ನು ವಿಕ್ಷಾಃ ವಿಗತಕ್ಷಯಾಃ ಮುಕ್ತಾಃ ತೇಷು ರಮತೆ ತಾನ್ ರಮಯತೀತಿ ವ ವಿಕ್ಷರಃ. ಇನ್ನು ವಿಕ್ಷರಃ ಶಬ್ದ ಒಳಗೆ ವಿಕ್ಷಾಃ ವಿಗತಕ್ಷಯಾಃ ಮುಕ್ತಾಃ ಅಂದರೆ ನಾಶರಹಿತರಾದಂತಹ ಮುಕ್ತಾತ್ಮರಲ್ಲಿ ಮುಕ್ತಾಃ ತೇಷು ಮುಕ್ತಾತ್ಮರಲ್ಲಿ ರಹ ರಮತೆ ತಾನ್ ಅವರಲ್ಲಿ ಕ್ರೀಡಿಸುವವನು ಅಥವಾ ಮುಕ್ತಾತ್ಮರು ಕ್ರೀಡಿಸುವಂತೆ ಮಾಡುವವನು ಆದ ಕಾರಣ ಭಗವಂತನಿಗೆ ವಿಕ್ಷರಃ ಅಂತ ಹೆಸರು ಅಂತ ಹೇಳ್ತಾ ಇದ್ದಾರೆ. ಇನ್ನು ಜಿಜ್ಞಾಸೆಗೆ ಬಂದರೆ ಭಗವಂತನು ಈ ಜಗತ್ತನ್ನು ಸೃಷ್ಟಿ ಮಾಡಿದ್ದಾನೆ. ಈ ಜಗತ್ತಿನಲ್ಲಿ ಚೇತನ ಅಚೇತನ ಪದಾರ್ಥಗಳು ಅನೇಕ ಇದೆ, ಒಂದಲ್ಲ ಎರಡಲ್ಲ. ಚೇತನ ಪದಾರ್ಥಗಳು 84 ಲಕ್ಷ ರೀತಿಗಳು ಅಂದರೆ ವೆರೈಟೀಸ್ ಆಫ್ ಜೀವರಾಶಿ 84 ಲಕ್ಷ ವೆರೈಟೀಸ್ ಇದೆ. ಇನ್ನು ಅಚೇತನ ಪದಾರ್ಥಗಳು ಜಡ ಪದಾರ್ಥಗಳಲ್ಲಿ ಅನೇಕ ಇದೆ. ಈ ಜಗತ್ತಿನಲ್ಲಿ ನಮಗೆ ಶ್ರುತಿ ಹೇಳಿದಂತೆ ತೇನ ವಿನಾ ತೃಣಮಪಿ ನ ಚಲತಿ. ಭಗವಂತನ ಪ್ರಮೇಯ ಇಲ್ಲದೆ, ಭಗವಂತ ಕಾರಣನಾಗದೆ, ಭಗವಂತ ಇಲ್ಲದೆ ಈ ಜಗತ್ತಿನಲ್ಲಿ ಒಂದು ಹುಲ್ಲು ಕಡ್ಡಿಯೂ ಅಲ್ಲಾಡುವುದಿಲ್ಲ ಅಂತೇಳಿ. ಆದರೆ ಭಗವಂತ ಸೃಷ್ಟಿ ಮಾಡಿದ ವಸ್ತುಗಳೆಲ್ಲವೂ ಜೀವರಿಗೆ ಯಾವುದೋ ಒಂದು ರೀತಿಯಲ್ಲಿ ಉಪಯೋಗ ಆಗ್ತಾನೇ ಇರುತ್ತೆ.
ಉಪಯೋಗ ಆಗದೇ ಇರುವ ಸಮಸ್ಯೆಯೇ ಇಲ್ಲ. ಭಗವಂತನ ಸೃಷ್ಟಿಗೆ ಪ್ರಯೋಜನ ಇದ್ದೇ ಇದೆ, ಎಲ್ಲ ಉಪಯುಕ್ತವಾದದ್ದು. ಆದರೆ ಇಲ್ಲಿ ಜಿಜ್ಞಾಸೆ ಏನು ಅಂತ ಹೇಳಿದರೆ, ಭಗವಂತನು ಬಂಡೆಕಲ್ಲಿನ ಮೇಲೆ ಮಳೆ ಸುರಿಸುತ್ತಾನೆ. ಹೌದು, ಒಳ್ಳೆ ಬಂಡೆಕಲ್ಲಿನ ಮೇಲೆ ಮಳೆ ಸುರಿಸಿದರೆ ಏನು ಪ್ರಯೋಜನ ಅಂತ ಒಂದು ಪ್ರಶ್ನೆ. ಇನ್ನು ಅಜಾಗಲ ಸ್ತನವು ಅಂತ ಹೇಳ್ತಾರೆ. ಅಂದರೆ ಅಜ ಅಂದರೆ ಮೇಕೆ, ಆಡಿನ ಸ್ತನವು, ಅದರಿಂದ ಏನು ಪ್ರಯೋಜನ? ಹೀಗೆ ಭಗವಂತ ನಿರರ್ಥಕವಾದ ನಿರುಪಯೋಗವಾದ ಪದಾರ್ಥಗಳನ್ನು ಕೆಲಸಗಳನ್ನು ಮಾಡ್ತಾ ಇದ್ದಾನೆ. ಮಳೆಯನ್ನು ಒಳ್ಳೆ ನುಣ್ಣಗಿರೋ ಬಂಡೆಕಲ್ಲಿನ ಮೇಲೆ ಸುರಿಸಿದ, ಏನು ಪ್ರಯೋಜನ? ಆಡಿಗೆ ಸ್ತನವನ್ನು ಕೊಟ್ಟ, ಅದರಿಂದ ಏನು ಪ್ರಯೋಜನ? ಆದ ಕಾರಣ ಹೀಗೆ ಭಗವಂತ ನಿರರ್ಥಕವಾದ ಪದಾರ್ಥಗಳನ್ನು ಸೃಷ್ಟಿ ಮಾಡಿದ್ದಾನೆ. ಅದರಿಂದ ಅವನಿಗೆ ವಿಕ್ಷರಃ ಎಂಬ ಹೆಸರು ಹೇಗೆ ಬಂತು? ವಿಕ್ಷರಃ ಅಂತ ಹೇಳಿದರೆ ಈ ಜಗತ್ತಿನ ಸೃಷ್ಟಿಯಾದ ಅಷ್ಟಕಾರಗಳನ್ನು ಮಾಡುವವನು, ಈ ಜಗತ್ತಿನಲ್ಲಿ ಜೀವರಿಗೆ ಉಪಯುಕ್ತವಾದ ಪದಾರ್ಥಗಳನ್ನು ಸೃಷ್ಟಿ ಮಾಡುವವನು ಅಂತ ನೀವು ಹೇಗೆ ಹೇಳ್ತೀರಿ ಅಂತ ಆಕ್ಷೇಪ. ಅದರ ಸಮಾಧಾನ ಏನು ಅಂತ ಹೇಳಿದರೆ, ಮತ್ತು ನಾವು ಓಂ ಜನ್ಮಾದ್ಯಸ್ಯ ಯತಃ ಓಂ ಎಂಬುವ ಸೂತ್ರಕ್ಕೆ ಹೋಗಬೇಕು. ಈ ಜಗತ್ತಿನ ಸೃಷ್ಟಿಯಾದ ಅಷ್ಟಕಾರ್ಯಗಳು ಯಾವನು ಮಾಡ್ತಾನೋ ಅವನೇ ಭಗವಂತ, ಅವನು ಮಾಡ್ತಾ ಇದ್ದಾನೆ. ಮತ್ತು ವೇದವ್ಯಾಸ ದೇವರು ಬ್ರಹ್ಮಮೀಮಾಂಸಾ ಶಾಸ್ತ್ರವನ್ನು ವೇದಾರ್ಥ ನಿರ್ಣಾಯಕವಾಗಿ ಬರೆದು, ಆ ವೇದಾರ್ಥ ನಿರ್ಣಾಯಕವಾದ ಬ್ರಹ್ಮಸೂತ್ರಗಳಲ್ಲಿ ಏನು ಹೇಳಲ್ಪಟ್ಟಿದೆಯೋ ಅವುಗಳ ವಿಷಯವನ್ನೇ, ಅದಕ್ಕೆ ಸೂತ್ರಾರ್ಥ ಸಾರಭೂತವಾದದ್ದು ಆಗಿ ಆ ವೇದಾರ್ಥ ನಿರ್ಣಾಯಕವಾದ ಬ್ರಹ್ಮಮೀಮಾಂಸಾ ಶಾಸ್ತ್ರದ ಸಾರಭೂತವಾಗಿ ನಮಗೆ ಭಾಗವತವನ್ನು ಬರೆದಿದ್ದಾರೆ. ಆದರೆ ಹೇಳ್ತಾರೆ, ಅದರಲ್ಲಿ ಬ್ರಹ್ಮಸೂತ್ರಗಳ ಅರ್ಥಾರ್ಥವಾಗಿದೆ, ಸೂತ್ರ ಅರ್ಥ ನಿರ್ಣಾಯಕವಾಗಿದೆ ಅಂತೆಲ್ಲ ಹೇಳ್ತಾರೆ. ಭಾರತ ಇತಿಹಾಸವನ್ನು ರಚನೆ ಮಾಡಿದ್ದಾರೆ. ಈ ರೀತಿಯಾಗಿ ಶಾಸ್ತ್ರಾರ್ಥಗಳನ್ನು ತಿಳಿಸುವಂತೆ ಪುರಾಣಗಳನ್ನು ಬರೆದಿದ್ದಾರೆ. ಅದೇ ಭಾಗವತದಲ್ಲಿ ಜನ್ಮಾದ್ಯಸ್ಯತೋನ್ವಯಾದಿತರತಶ್ಚ ಅಂತ ಹೇಳಿ ಜನ್ಮಾದ್ಯಸ್ಯ ಓಂ ಜನ್ಮಾದ್ಯಸ್ಯತಃ ಎಂಬ ಸೂತ್ರವನ್ನು ಯಥಾವತ್ತಾಗಿ ಜನ್ಮಾದ್ಯಸ್ಯತೋನ್ವಯಾದಿ ಅಂತೇಳಿ ಅದರಿಂದಲೇ ಪ್ರಾರಂಭ ಮಾಡ್ತಾರೆ ಭಾಗವತದಲ್ಲಿ. ಭಗವಂತ ಈ ಸೃಷ್ಟಿ ಮಾಡ್ತಾ ಇದ್ದಾನೆ. ಸೃಷ್ಟಿ ಮಾಡಿದಾಗ ಈ ಸೃಷ್ಟಿಯಿಂದ ಅವನಿಗೆ ಪ್ರಯೋಜನ ಇದೆಯೋ ಇಲ್ಲವೋ, ಅಸಲು ಪ್ರಯೋಜನವೇ ಇದೆಯೋ ಇಲ್ಲವೋ. ಜನ್ಮಾದ್ಯಸ್ಯತೋನ್ವಯಾದಿತರತಶ್ಚ ಅರ್ಥೇಶು ಅಭಿಜ್ಞಃ ಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರ್ಯಃ ತೇಜೋವಾರಿ ಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷ. ತ್ರಿಸರ್ಗ ತೇಜಸ್ಸೃಷ್ಟಿ, ವಾರಿಸೃಷ್ಟಿ ಅಂತೆಲ್ಲ 3 ವಿಧವಾದಂತಹ ಸೃಷ್ಟಿಗಳನ್ನು ಮಾಡ್ತಾ ಇದ್ದಾನೆ. ಆ ಸೃಷ್ಟಿಗಳಿಂದ ಅವನಿಗೆ ಮೃಷ ಅಂದರೆ ವ್ಯರ್ಥ, ಅವನಿಗೆ ಪ್ರಯೋಜನವಿಲ್ಲ. ಭಗವಂತನಿಗೆ ಈ ಸೃಷ್ಟಿಯಿಂದ ಏನಾದರೂ ಪ್ರಯೋಜನವಿದ್ದರೆ ಹಿ ವಿಲ್ ಬಿಕಮ್ ಡಿಪೆಂಡೆಂಟ್ ಆನ್ ದಿಸ್ ವರ್ಲ್ಡ್. ಅವನು ಡಿಪೆಂಡೆಂಟ್ ಆದ ಅಂತ ಹೇಳಿದರೆ ಅವನ ಒಂದು ಸರ್ವತಂತ್ರ ಸ್ವಾತಂತ್ರ್ಯತ್ವಕ್ಕೆ, ಅವನ ಸರ್ವೋತ್ತಮತ್ವಕ್ಕೆ ಧಕ್ಕೆ ಬರುತ್ತೆ. ಆದ ಕಾರಣ ಈ ಜಗತ್ತಿನ ಸೃಷ್ಟಿಯಿಂದ ಅವನಿಗೆ ಪ್ರಯೋಜನವಿಲ್ಲ. ಆದರೆ ಪ್ರಯೋಜನ ಇಲ್ಲದೇ ಇದ್ದ ಕೆಲಸವನ್ನು ಭಗವಂತ ಮಾಡ್ತಾನೆ ಅಂತ ಹೇಳಿದರೆ ಅವನು ಭಗವಂತ ಆಗಲಿಕ್ಕೆ ಸಾಧ್ಯವಿಲ್ಲ. ಯಾವ ಪ್ರಯೋಜನವೂ ಇಲ್ಲದೇ ಇರುವ ಕೆಲಸಗಳನ್ನು ಮಾಡಿದರೆ ಅವನ್ನ ಹುಚ್ಚ ಅಂತ ಕರೀತಾರೆ ಜನ. ಭಗವಂತ ಹುಚ್ಚನಾದರೆ ಹುಚ್ಚು ಅಂತ ಹೇಳೋದು ದೋಷ. ಪ್ರಯೋಜನವಿಲ್ಲದೆ ಕೆಲಸ ಮಾಡ್ತಾ ಇದ್ದಾನೆ ಅಂದರೆ ಅವನಿಗೆ ಭಗವಂತನ ಒಂದು ಭಗವಂತ ಎಂಬ ಇದು ಹೊಟ್ಟೋಗುತ್ತೆ. ಪ್ರಯೋಜನ ಇದೆ ಅಂದರೂ ಹೊಟ್ಟೋಗುತ್ತೆ. ಅದು ಹೇಗೆ ಅರ್ಥ ಮಾಡ್ಕೋಬೇಕು ಅಂತ ಹೇಳಿದರೆ ಅಲ್ಲೇ ಹೇಳ್ತಾರೆ, ಯತ್ರ ತ್ರಿಸರ್ಗ ಮೃಷ, ಅವನಿಗೆ ಅದರಿಂದ ಪ್ರಯೋಜನವಿಲ್ಲ, ವ್ಯರ್ಥ. ಆದರೆ ಯತ್ರ ತ್ರಿಸರ್ಗ ಅಮೃಷ ಅಂದರೆ ಪ್ರಯೋಜನವಿದೆ. ಯಾರಿಗೆ? ಜೀವರಿಗೆ.
ಭಗವಂತ ಏನು ಮಾಡ್ತಾನೆ, ಈ ಸೃಷ್ಟಿಯನ್ನು ಮಾಡೋದರಿಂದ ಅವನು ಈ ಇರುವ ಅನಾದಿ ನಿತ್ಯರಾದ ತ್ರಿವಿಧ ಜೀವರಾಶಿಗಳನ್ನು ಇವನು ಸೃಷ್ಟಿಗೆ ತರೋದು ಅಂತ ಹೇಳಿದ್ರೆ ಈ ಸಂಸಾರದಲ್ಲಿ ತರ್ತಾನೆ. ಆ ಸೃಷ್ಟಿ ಮಾಡೋದರಿಂದ ಜೀವರಿಗೆ ಪ್ರಯೋಜನ. ಯಾಕೆ? ಅಸೃಜ್ಯ ಸ್ಥಿತಿಯಲ್ಲಿರುವಂತಹ ತ್ರಿವಿಧ ಜೀವರಾಶಿಗಳನ್ನು ಈ ಸೃಷ್ಟಿಗೆ ತಂದರೆ ಆ ಸಾತ್ವಿಕ ರಾಜಸ ತಾಮಸ ಜೀವರಾಶಿಗಳು ಅವರವರ ಸಾಧನೆಗಳನ್ನು ಮಾಡಿಕೊಂಡು ಅವರವರ ಗತಿಗಳನ್ನು ಸೇರುವುದಕ್ಕಾಗಿ ಸೃಷ್ಟಿ ಮಾಡ್ತಾನೆ. ಆ ಸೃಷ್ಟಿಕ್ರಮದಲ್ಲಿ ಎಲ್ಲ ಪದಾರ್ಥಗಳನ್ನು ಸೃಷ್ಟಿ ಮಾಡ್ತಾನೆ. ಈ ಸೃಷ್ಟಿಯಲ್ಲಿ ಯಾವ ಪದಾರ್ಥವೂ ಕೂಡ ವ್ಯರ್ಥವಾಗಿ ನಿರರ್ಥಕವಾಗಿ ಇಲ್ಲ. ಇಲ್ಲೇ ಇದೇ ಉದಾಹರಣೆಯಲ್ಲಿ ಏನು, ಬಂಡೆಕಲ್ಲಿನ ಮೇಲೆ ಮಳೆ ಸುರಿಸುತ್ತಾನೆ. ಬಂಡೆಕಲ್ಲು ಮೇಲೆ ಮಳೆ ಸುರಿಸುತ್ತಾನೆ, ಏನು ಪ್ರಯೋಜನ ಅಂದರೆ ಆ ಬಂಡೆಗೇನು ಪ್ರಯೋಜನವಿಲ್ಲ. ಇವಾಗ ನೀವು ನೋಡ್ರಿ, ಎಲ್ಲಿ ಬೇಕಾದರೂ ಇವಾಗ ನಾವು ಇಂಜಿನಿಯರಿಂಗ್ ಅಂತ ಇದ್ದೀವಿ. ಹಿಂದಿನ ಕಾಲದಲ್ಲಿ, ರಾಜರ ಕಾಲದಲ್ಲಿ ನೂರಾರು ವರ್ಷಗಳ ಹಿಂದೆ ಕೆರೆಗಳು ಕಟ್ಟಿದ್ದಾರೆ. ಕೆರೆಗಳಲ್ಲಿ ನೋಡ್ರಿ, ಎಲ್ಲಿ ಬೇಕಾದರೂ ಕೆರೆಗಳು ನೋಡ್ರಿ, ಕೆರೆದ ಬಗಲಿಗೆ ಬೆಟ್ಟ ಇರುತ್ತೆ. ಆ ಬೆಟ್ಟದ ಮೇಲೆ ಬಿದ್ದಿರುವ ಮಳೆ ನೀರು ಬಂದು ಈ ಕೆರೆಗಳಲ್ಲಿ ಸೇರುವಂತೆ ಅಲ್ಲಿ ಕೆರೆಗಳನ್ನು ತೋಡ್ತಾರೆ, ಅಗೀತಾರೆ. ಅಂದರೆ ಇವಾಗ ಹೇಗೆ ನಾವು ರಿಸರ್ವಾಯರ್ಸನ್ನು ಮಾಡ್ತಾ ಇದ್ದೇವೋ ಅದೇ ರೀತಿಯಾಗಿ ಕೆರೆಗಳೆಲ್ಲ ಇಟ್ ಈಸ್ ಒನ್ ಕೈಂಡ್ ಆಫ್ ರಿಸರ್ವಾಯರ್ಸ್. ಅಂದರೆ ವಾಟರ್ನ ನಿಲುಗಡೆ ಮಾಡೋದು, ವಾಟರ್ನ ಸ್ಟೋರ್ ಮಾಡೋ ಅಂಥದ್ದು ಕೆರೆಗಳು. ಬೆಟ್ಟದ ಮೇಲೆ ಬಿದ್ದ ನೀರು ಎಲ್ಲೋ ಹರ್ಕೊಂಡು ವೇಸ್ಟಾಗಿ ಹೋಗದೆ ಆ ಬೆಟ್ಟದ ಮೇಲೆ ಬಿದ್ದ ನೀರುಗಳನ್ನೆಲ್ಲ ಅದರ ಕೆಳಗೆ ಕೆರೆಯನ್ನಗದು ಅಲ್ಲಿ ಮಾಡ್ತಾರೆ. ಅಂಥ ಬಂಡೆಕಲ್ಲಿನ ಮೇಲೆ, ಬೆಟ್ಟಗಳ ಮೇಲೆ ಬಿದ್ದ ಮಳೆ ನೀರು ಕೆರೆಗಳಲ್ಲಿ ಬಂದು ಅದು ಜೀವರಿಗೆ ಮನುಷ್ಯರಿಗೆ ಉಪಯೋಗವಾಗ್ತಾ ಇದೆ. ಇನ್ನು ಮೇಕೆಯ ಸ್ತನ, ಅದರಿಂದ ಹಾಲು ಏನು ಪ್ರಯೋಜನ ಅಂತ ಹೇಳಿದರೆ, ಅವುಗಳಿಗೆ ಅದು ಮಕ್ಕಳು ಹಾಲು ಕುಡಿಯುತ್ತೆ, ಅದು ಬೇರೆ. ಇವಾಗೂ ನಾವು ಸೈಂಟಿಫಿಕ್ಕಾಗಿ ನೋಡಿದ್ರೆ ಮೇಕೆಯ ಹಾಲು ಭಾಳ ಏನೋ ರೋಗ ಇಮ್ಯುನಿಟಿ ಇರುತ್ತೆ, ಅದಕ್ಕೆ ರೋಗ ನಿರೋಧಕ ಶಕ್ತಿ ಇರುತ್ತೆ ಅಂಥೇಳಿ ಅದನ್ನು ಭಾಳ ಕಾಸ್ಟ್ಲಿಯಾಗಿ ಮಾರ್ತಾ ಇರ್ತಾರೆ. ಈ ರೀತಿಯಾಗಿ ಅನೇಕವಾಗಿ ನಮಗೆ ಗೊತ್ತಿಲ್ಲದೇ ಇರಬಹುದು. ಈ ಜಗತ್ತಿನಲ್ಲಿ ಸೃಷ್ಟಿಯಾಗಿರುವ ಪದಾರ್ಥಗಳ ಪ್ರಯೋಜನ ನಮಗೆ ಗೊತ್ತಿಲ್ಲದೇ ಇರಬಹುದು, ನಮಗೆ ಅದು ಪ್ರಯೋಜನವಾಗಿ ಆಗದೇ ಇರಬಹುದು, ಉಪಯೋಗವಾಗಿ ಆಗದೇ ಇರಬಹುದು. ಆದರೆ ಯಾವುದೋ ಒಂದು ಪ್ರಾಣಿಗೆ ಯಾವುದೋ ಒಂದು ರೀತಿಯಲ್ಲಿ ಪ್ರತಿಯೊಂದು ಪದಾರ್ಥವು ಉಪಯುಕ್ತವಾಗೇ ಇರುತ್ತೆ. ಆದ ಕಾರಣ ಒಂದು ಪದಾರ್ಥದ ವಿಷಯ ತಿಳ್ಕೋಬೇಕು ಅಂತ ಹೇಳಿದರೆ ಆ ಪದಾರ್ಥದ ವಿಷಯದ ಒಂದು ಜ್ಞಾನ ಪೂರ್ತಿ ನಮಗಿರಬೇಕು. ಅದೇ ಹೇಳುತ್ತೆ ಶಾಸ್ತ್ರ, ಏಕಂಚ ತತ್ವತೋ ಜ್ಞಾತುಂ ವಿನಾ ಸರ್ವಜ್ಞತಾಂ ನರಃ. ಒಂದು ವಸ್ತುವನ್ನು ಪೂರ್ತಿ ನಾವು ತಿಳ್ಕೋಬೇಕು ಅಂತ ಹೇಳಿದರೆ ಆ ವಸ್ತುವನ್ನು ಕುರಿತು ನಮಗೆ ಪೂರ್ಣ ಜ್ಞಾನ ಇರಬೇಕು, ಮಾಹಿತಿ ಇರಬೇಕು. ಇದ್ದಾಗ ಮಾತ್ರ ನಮಗೆ ಆ ಒಂದು ವಸ್ತುವಾಗಲಿ ಒಬ್ಬ ವ್ಯಕ್ತಿಯ ಬಗ್ಗೆ ಆಗಲಿ ಗೊತ್ತಾಗತ್ತೆ. ಒಂದು ವಸ್ತುವಿನ ಒಬ್ಬ ವ್ಯಕ್ತಿಯ ಜ್ಞಾನ ನಮಗೆ ಬರಬೇಕು ಅಂತ ಹೇಳಿದರೆ ಅವನ ಕುರಿತು, ಆ ವಸ್ತುವಿನ ಕುರಿತು ಪೂರ್ಣ ಜ್ಞಾನ ಇರಬೇಕು ಅಂತ ಶಾಸ್ತ್ರ ಹೇಳ್ತಾ ಇದೆ. ಯಾರಿಗೆ ಇದೆ? ಯಾವ ಒಂದು ವಸ್ತುವಿನ ಪರಿಪೂರ್ಣವಾದ ಜ್ಞಾನ ಯಾರಿಗೂ ಇಲ್ಲ. ಸ್ವಲ್ಪ ಅಲ್ಪ ಇರಬಹುದು. ನಮಗೆ ಗೊತ್ತಿಲ್ಲ, ಆ ವಸ್ತುವಿನ ಬಗ್ಗೆ ಗೊತ್ತಿಲ್ಲದೇ ಇರುವ ಪ್ರಯೋಜನಗಳು ಇರುತ್ತೆ. ನಮಗೆ ಗೊತ್ತಿಲ್ಲ ಅಂದಷ್ಟು ಮಾತ್ರದಿಂದ ಆ ವಸ್ತುವಿಗಾಗಲಿ ಆ ಮನುಷ್ಯನಿಂದಾಗಲಿ ಪ್ರಯೋಜನವೇ ಇಲ್ಲ ಅಂತಲ್ಲ ಅರ್ಥ. ಶಾಸ್ತ್ರ ಅದೇ ಹೇಳ್ತಾ ಇದೆ. ಹೀಗೆ ಇರುವಾಗ ನಮಗೂ ಅದು ಗೊತ್ತಾಗ್ತಾ ಇದೆ. ಒಬ್ಬ ವ್ಯಕ್ತಿಯ ಕುರಿತು ನನಗೊಂದಿಷ್ಟು ಗೊತ್ತಿರುತ್ತೆ, ಇನ್ನೊಬ್ಬರಿಗೆ ಒಂದಿಷ್ಟು ಗೊತ್ತಿರುತ್ತೆ. ಒಬ್ಬ ವ್ಯಕ್ತಿಯ ಕುರಿತು ಎಲ್ಲರಿಗೂ ಎಲ್ಲವೂ ಗೊತ್ತಿರೋದಿಲ್ಲ, ಕೆಲವೇ ಗೊತ್ತಿರುತ್ತೆ. ಅಷ್ಟು ಮಾತ್ರ ಗೊತ್ತಿಲ್ಲದೇ ಇರುವ ಗುಣಗಳು ಅವನಲ್ಲಿ ಇಲ್ಲ, ದುರ್ಗುಣಗಳು ಇಲ್ಲ ಅಂತ ಹೇಳಲಿಕ್ಕಾಗಲ್ಲ. ಈ ರೀತಿಯಾಗಿ ಶಾಸ್ತ್ರ ಹೇಳುವ ಒಂದು ಏಕಂಚ ತತ್ವತೋ ಜ್ಞಾತುಂ ವಿನಾ ಸರ್ವಜ್ಞತಾಂ ನರಃ ಎಂಬುವ ವಾಕ್ಯದಿಂದ ಭಗವಂತ ಸೃಷ್ಟಿ ಮಾಡಿದ ವಸ್ತುಗಳೆಲ್ಲವೂ ಕೂಡ ಉಪಯುಕ್ತವಾದದ್ದೇ ಅಂತ ನಾವು ಶಾಸ್ತ್ರದ ಆಧಾರದಿಂದಲೇ ನಾವು ಹೇಳಬೇಕು ಅಂತ ಹೇಳ್ತಾ ಇನ್ನು ಬೃಹತಿ ಸಹಸ್ರದ ಪ್ರಕಾರ ಓಂ ವಿಕ್ಷರಾಯ ನಮಃ ಓಂ
ಓಂ ವಸು ಸಹಿ ವೋಳ್ಹ ಸನಿತಾ ವಿಪ್ರೋ ಅರ್ವದ್ಭಿರ್ಹಂತ ವೃತ್ರಂ ನೃಭಿಃ ಶೂರಃ ಸತ್ಯೋ ಅವಿತಾ ವಿಧಂತಂ ಯದದ್ವೈನಂ ಪ್ರಿಯಮೇಧಾಃ. ಸಹ ಆ ಇಂದ್ರನು ವಸು ಸಂಪತ್ತುಗಳನ್ನು ವೋಳ್ಹ ಕೊಡಲಿಕ್ಕಾಗಿ ಹೊರುತ್ತಾನೆ. ಸತ್ಯ ನಿತ್ಯನಾದ, ವಿಪ್ರಃ ವಿಶಿಷ್ಟನಾದ, ಶೂರನಾದ ಅವನು ವೃತ್ರಾಸುರನನ್ನು ನೃಭಿಃ ಸೇನಾನಾಯಕನಿಂದ ಯುದ್ಧ ಮಾಡಿ ಹಂತ ಕೊಲ್ಲುತ್ತಾನೆ. ವೃತ್ರನನ್ನು ಕೊಂದು ಅರ್ವದ್ಭಿಃ ಸಂಪತ್ತನ್ನು ರಕ್ಷಿಸುವ ಕುದುರೆಗಳಿಂದ ತಂದು ಭಕ್ತರಿಗೆ ಸನಿತ ಕೊಡುತ್ತಾನೆ. ವಿಧಂತಂ ವಿಧಿವತ್ತಾದ ಜನರನ್ನು ಅವಿತ ರಕ್ಷಿಸುತ್ತಾನೆ. ಪ್ರಿಯಮೇಧಾ ಋತ್ವಿಜರಾದ ನೀವು ಏನಂ ಈ ಹರಿಯನ್ನು ಯಜಧ್ವಂ ಪೂಜಿಸ್ರಿ ಅಂತ ಹೇಳ್ತಾರೆ. ಶ್ರೀಹರಿ ಶ್ರೀಕರ ಸಂಪತ್ತನ್ನು ಧರಿಸಿರುವವನು ಅಂತ ಹೇಳ್ತಾರೆ. ಅಂದರೆ ಅವನೇ ಲಕ್ಷ್ಮೀಪತಿ. ಇನ್ನು ಅವನು ಲಕ್ಷ್ಮೀದೇವಿಯನ್ನು ಯಾವಾಗೂ ಧರಿಸೇ ಇರ್ತಾನೆ ವಕ್ಷಸ್ಥಲದಲ್ಲಿ. ಅವನು ಯಾಕೆ ಧರಿಸಿರ್ತಾನೆ ಲಕ್ಷ್ಮೀದೇವಿಯನ್ನು, ಸಕಲ ಸಂಪತ್ತನ್ನು ಅವನಲ್ಲಿ ಯಾಕೆ ಇಟ್ಕೊಂಡಿರ್ತಾನೆ ಅಂತ ಹೇಳಿದರೆ, ಸಜ್ಜನರಿಗೆ ಕೊಡಲಿಕ್ಕಾಗಿ ಅವನ ಹತ್ರ ಎಲ್ಲ ಇಟ್ಕೊಂಡಿರ್ತಾನೆ. ಅವನು ನಿತ್ಯನಾಗಿದ್ದಾನೆ, ವಿಶೇಷವಾದ ವಿಶಿಷ್ಟವಾದ ಶೂರನಾಗಿದ್ದಾನೆ. ಶತ್ರುಗಳನ್ನು ಸಂಹಾರ ಮಾಡ್ತಾನೆ ಸಜ್ಜನರ ಸೇನಾ ನಾಯಕರ ಜೊತೆಗೆ ಸೇರಿಕೊಂಡು. ಅವನ ಕುದುರೆಗಳೇನಿದೆ ಸಜ್ಜನರ ರಕ್ಷಣೆಗಾಗೇ ಅದು ಇದೆ. ಅವನು ಕುದುರೆ ಮೇಲೆ ಬಂದು ಇದ್ದುಕೊಂಡು ಬರ್ತಾನೆ. ಬಂದು ಕೂಡಲೇ ನಮಗೆ ಸಂಪತ್ತು ಕೊಡ್ತಾನೆ. ಅವನು ಯಾರಾದರೆ ನಿಯಮ ನಿಬಂಧನೆಗಳಿಂದ ಧರ್ಮಬದ್ಧವಾಗಿ ನಿಯತ್ತಾಗಿ ಯಾರು ಜೀವನ ಮಾಡ್ತಾರೆ, ಅಂದರೆ ಸಜ್ಜನರಾಗಿ ಯಾರು ಜೀವನ ಮಾಡ್ತಾರೆ ಅವರಿಗೆ ಅವನು ರಕ್ಷಕನಾಗಿದ್ದಾನೆ. ಹೇ ಯಜ್ಞವನ್ನು ಮಾಡುವಂತಹ ಹೇ ಯಾಜ್ಞಿಕರೇ, ಋತ್ವಿಕರೇ, ನಿಮಗೆ ಯಜ್ಞ ಮಾಡುವುದು ಎಂಬುದು ಋತ್ವಿಕರಿಗೆ ಅವರ ಒಂದು ವಿಧಿ, ಕರ್ಮ, ವಿದ್ಯುಕ್ತವಾದ ಕರ್ಮ. ನೀವು ಆ ಹರಿಯನ್ನೇ ಇಂತಹ ಸರ್ವ ಸಂಪತ್ಪ್ರದಾಯಕನಾದ ಸರ್ವ ಸಂಪನ್ನನಾದಂತಹ ಸಜ್ಜನರನ್ನೇ ರಕ್ಷಿಸುವುದಕ್ಕಾಗಿ ಇರುವಂತಹ ಅಂತಹ ಭಗವಂತನನ್ನು ನೀವು ಆರಾಧನೆ ಮಾಡಿ, ಪೂಜೆ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಧ್ಯಾನಿಸುವವನಿಗೆ ರಕ್ಷಕನು, ಸನಾತನನು, ನಾಶ ಇಲ್ಲದೇ ಇರುವವನು, ಸತ್ಯೋ ಅವಿತಾ ವಿಧಂತಂ ಎಂಬುವಂತಹ ಮಂತ್ರ. ಅಂದರೆ ನಾಶರಹಿತನು ಅಂತ ಅರ್ಥ. ಕ್ಷರಃ ಕ್ಷರಣಂ ವಿನಾಶಃ ವಿಹಿತಃ ಕ್ಷರಃ ಯಸ್ಮಾತ್ ಸಹ ವಿಕ್ಷರಃ ಇತಿ ನಿರುಕ್ತೇಃ ವಿಕ್ಷರಮೂರ್ತಿರತ್ರ ವರ್ಣಿತಃ. ಅಂದರೆ ಕ್ಷರ ಅಂದರೆ ನಾಶ, ನಾಶರಹಿತನಾದ ಕಾರಣ. ಅಷ್ಟೇ ಅಲ್ಲ, ನಾಶರಹಿತರು ಯಾರಿಂದ ಇದ್ದಾರೋ ವಿಗತಃ ಕ್ಷರಃ ಯಸ್ಮಾತ್ ಸಹ, ಆ ಮುಕ್ತಾತ್ಮರಿದ್ದಾರೆ ಉದಾಹರಣೆಗೆ, ಅವರು ನಾಶರಹಿತರು. ಆ ನಾಶರಹಿತತ್ವ ಯಾರಿಂದ ಬಂದಿದೆಯೋ ಅವನು ವಿಕ್ಷರಃ ಇತಿ ನಿರುಕ್ತೇ ವಿಕ್ಷರಮೂರ್ತಿರತ್ರ ವರ್ಣಿತಃ. ವಿಕ್ಷರಃ ಎಂಬುವಂತಹ ನಾಮವು ಭಗವಂತನಿಗಿದೆ ಅಂತ ಹೇಳ್ತಾ, ಇನ್ನು ಮುಂದೆ ನಾವು ರೋಹಿತಃ ಎಂಬುವಂತಹ ಭಗವಂತನ ನಾಮವಿದೆ. ಇದನ್ನು ನಾಳೆ ಹೇಳ್ಕೊಳ್ಳೋಣ ಅಂತ ಹೇಳ್ತಾ, ಇವತ್ತು ಸ್ವಲ್ಪ ಬೇರೆ ಕೆಲಸ ಇದೆ, ಆದ ಕಾರಣ ರೋಹಿತಃ ಎಂಬುವ ನಾಮವನ್ನು ನಾಳೆ ಹೇಳ್ಕೊಳ್ಳೋಣ ಅಂತ ಹೇಳ್ತಾ, ಶ್ರೀಕೃಷ್ಣಾರ್ಪಣಮಸ್ತು ಮಧ್ವೇಶಾರ್ಪಣಮಸ್ತು. ಎಲ್ಲರಿಗೂ ಶುಭ.